ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳು ಸೇಫ್ ಇಲ್ವಾ? ಸೂಸೈಡ್ ಸ್ಪಾಟ್ ಆಗ್ತಾ ಇವೆಯಾ ನಮ್ಮ ಮೆಟ್ರೋ ಸ್ಟೇಷನ್ಗಳು? ಪದೇ ಪದೇ ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಸೂಸೈಡ್ ಅಟೆಂಪ್ಟ್ ನಡೀತಾ ಇದೆ. ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳು ಸೇಫ್ ಇಲ್ವಾ? ಸೂಸೈಡ್ ಸ್ಪಾಟ್ ಆಗ್ತಾ ಇದೆಯಾ ನಮ್ಮ ಮೆಟ್ರೋ ಸ್ಟೇಷನ್? ನಂದಿ ಬೆಟ್ಟದಲ್ಲಿ ಟಿಪ್ಪು ಡ್ರಾಪ್ ಇದ್ದಂಗೆ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಾ ಇದ್ದಾರೋ ಏನೋ. ಕಳೆದ ರಾತ್ರಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಆಗಿದೆ. ಹಸಿರು ಮಾರ್ಗ ರೈಲಿಗೆ ಎದುರಾಗಿ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಯಾಣಿಕ. ಸಿಬ್ಬಂದಿ ಎಮರ್ಜೆನ್ಸಿ ಸ್ವಿಚ್ ಅದುಮಿದ ಕಾರಣ ತಪ್ಪಿದ ಅನಾಹುತ. ಘಟನೆ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಯಿತು. ಮೆಟ್ರೋ ಪ್ಲಾಟ್ಫಾರಂಗಳಲ್ಲಿ ಪದೇ ಪದೇ ಇಂತಹ ಅವಘಡಗಳು ಸಂಭವಿಸ್ತಾ ಇದೆ. ಕಾಮಗಾರಿಯ ವೇಳೆ ಹಣ ಉಳಿಸಿದ್ದಕ್ಕೆ ಮೆಟ್ರೋದಲ್ಲಿ ದುರಂತ ಆಗ್ತಾ ಇದೆಯಾ? ಹಲವು ದುರಂತ ನಡೆದ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಬಿಎಂಆರ್ಸಿಎಲ್. ಮೆಟ್ರೋ ನಿಲ್ದಾಣದಲ್ಲಿ ಸ್ಕ್ರೀನ್ ಡೋರ್ ಅಳವಡಿಸೋಕೆ ಮೀನಾಮೇಷ ಯಾಕೆ? ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳು ಸೇಫ್ ಇಲ್ವಾ? ಬಿಎಂಆರ್ಸಿಎಲ್ ಬೇರೆ ಬೇರೆ ಆಯಾಮಗಳೆಲ್ಲ ಆದಾಯವನ್ನು ಗಳಿಸುತ್ತೆ. ಆದರೆ ಆ ಎಲ್ಲೋ ಮಾರ್ಗ ಯಾವುದೇ ಆಗಿರಲಿ, ಎಲ್ಲೋನ ಮತ್ತೊಂದ ಪರ್ಪಲ, ಆದರೆ ಆ ಲೈನಲ್ಲಿ ಜನ ನಿಂತ್ಕೊಂಡು ವೆಯ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಇನ್ನೇನು ಸ್ವಲ್ಪ ಮುಂದೆ ಹೋದರೆ ಅದು ಟ್ರ್ಯಾಕೆ, ಮೆಟ್ರೋ ಟ್ರ್ಯಾಕ್ ಬಿದ್ದು ಸತ್ರ ಯಾರ ಗತಿ? ಅಲ್ಲೊಂದು ಕಬ್ಬಿಣದ ಹಾಕಿದ್ರೆ ಕರೆಂಟ್ ಪಾಸ್ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ವೈಜ್ಞಾನಿಕ ಕಾರಣಗಳಿದಾವಪ್ಪ. ಬೇರೆ ಮಾರ್ಗಗಳೇ ಇಲ್ವಾ? ಒಬ್ಬ ವ್ಯಕ್ತಿ ಜಿಗಿಯಲು ಸಾಧ್ಯವಿಲ್ಲದ ಸ್ಥಿತಿಗೆ ತರೋದಕ್ಕಾಗೋದಿಲ್ವಾ? ಮಂಗಳೂರಿನಲ್ಲಿ ನೇತ್ರಾವತಿ ಅಂತ ಒಂದು ಇದಿದೆ, ಹೊಳೆ ಇದೆ. ಅಲ್ಲಿ ಜನ ಆತ್ಮಹತ್ಯೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆಕ್ರೋಶಗಳು ಎದುರಾಯಿತು. ಅದಾದ ನಂತರ ಈಗ ಅಲ್ಲೊಂದು ತಂತಿ ಬೇಲಿ ಕಟ್ಟಿದ್ದಾರೆ. ಈಗ ಯಾರು ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ. ಈಗ ಬೇರೆ ಜಾಗದಲ್ಲಿ ಮಾಡ್ತಿದ್ದಾರೆ, ಆ ಜಾಗದಲ್ಲಿ ಅಲ್ದಲ್ಲೇ ಇದ್ರು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದವರಿಗೆ ಅದೇ ಜಾಗ ಬೇಕಂತೂ ಇಲ್ಲ. ಆದರೆ ಆತ್ಮಹತ್ಯೆ ಅಪರಾಧ. ಸೊ ಇಲ್ಲಿ ಮೆಟ್ರೋದಲ್ಲೂ ಕೂಡ ಈ ಥರದೊಂದು ಕ್ರಮ ಬಂದರೆ ಆತ್ಮಹತ್ಯೆಯ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದಲ್ಲ. ಆತ್ಮಹತ್ಯೆಯನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಆದರೆ ಅದರ ಸಂಖ್ಯೆ ಕಡಿಮೆ ಆಗಬಹುದು. ಏನು ಟಿಪ್ಪು ಡ್ರಾಪ್ ಅನ್ಕೊಂಡ್ರೇನು ಮೆಟ್ರೋ ಸ್ಟೇಷನ್ನ? ಸೊ ಕಳೆದ ರಾತ್ರಿಯೂ ಕೂಡ ಒಬ್ಬ ವ್ಯಕ್ತಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ. ಹಸಿರು ಮಾರ್ಗ ರೈಲಿಗೆ ಎದುರಾಗಿ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಪ್ರಯಾಣಿಕ. ಸಿಬ್ಬಂದಿ ಎಮರ್ಜೆನ್ಸಿ ಸ್ವಿಚ್ ಅದುಮಿದ ಕಾರಣ ತಪ್ಪಿದ ಅನಾಹುತ. ಘಟನೆ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಜೀವನೂ ಉಳಿತು, ಜೊತೆಗೆ ಮೆಟ್ರೋ ಡ್ಯಾಮೇಜ್ ಆಗೋದು ಕೂಡ ತಪ್ಪಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.